ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ಸಡಗರ. ದೇಶಾದ್ಯಂತ ಸ್ವಾತಂತ್ರ್ಯದ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಸಿಎಂ ಆಗಿ ಮೊದಲ ಬಾರಿಗೆ ಧ್ವಜಾರೋಹಣ ನೆರವೇರಿಸಿದ ಡಿಕೆ ಶಿವಕುಮಾರ್ ಅಭಿವೃದ್ಧಿಯ ಜಪ ಮಾಡಿದ್ರು. ಗಲ್ಲಿ ಗಲ್ಲಿಯಲ್ಲೂ ತ್ರಿವರ್ಣ ಧ್ವಜ ರಾರಾಜಿಸಿತು. ಎಲ್ಲೆಲ್ಲೂ ರಾರಾಜಿಸಿದ ರಾಷ್ಟ್ರಧ್ವಜ. ಗಲ್ಲಿ ಗಲ್ಲಿಯಲ್ಲೂ ಸ್ವಾತಂತ್ರ್ಯೋತ್ಸವದ ಹಬ್ಬ. ಒಂದೇ ಮಾತರಂ ಉದ್ಘೋಷ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಡಗರ ಮನೆ ಮಾಡಿದೆ. ಮನೆ ಮನಗಳಲ್ಲೂ ದೇಶ ಪ್ರೇಮ ರಾರಾಜಿಸಿದೆ. ಬೆಂಗಳೂರಿನಲ್ಲೂ 80ನೇ ಸ್ವಾತಂತ್ರ್ಯದ ಸಂಭ್ರಮ ಮೇಳೈಸಿತ್ತು. ಸಿಎಂ ಆದ ಬಳಿಕ ಮೊದಲ ಬಾರಿ ಡಿಕೆಶಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಸಿಎಂ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಯುವ ಕರ್ನಾಟಕ ನವ ಭಾರತದ ಕಲ್ಪನೆಯನ್ನೂ ತೆರೆದಿಟ್ರು. ಸಿದ್ದರಾಮಯ್ಯ ಆಡಳಿತವನ್ನ ಸ್ಮರಿಸಿದ್ರು. ಯುವ ಕರ್ನಾಟಕ ನವ ಭಾರತ ನಮ್ಮ ಕೂಗಿನ ನಮ್ಮ ಸ್ಪಂದನೆ ಕೂಡ ಆಗಿದೆ. ನಮ್ಮ ಭಾರತ ಯುವಜನರ ದೇಶ. ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯುತ್ ಅಲಂಕಾರದಿಂದ ಶಕ್ತಿ ಸೌಧ ಜಗಮಗಿಸಿತು. ಸಂಗೀತ ಕಾರ್ಯಕ್ರಮಗಳು ಸಾವಿರಾರು ಜನರ ಮನಸೂರೆಗೊಂಡವು. ಶಿವಮೊಗ್ಗದಲ್ಲಿ ಭಾರತ ಮಾತೆಯಂತೆ ಸಿಗಂದೂರು ಚೌಡೇಶ್ವರಿಗೆ ಅಲಂಕಾರ ಮಾಡಲಾಗಿತ್ತು. ದೇಗುಲದ ಆವರಣದಲ್ಲಿ ಧ್ವಜಾರೋಹಣ ನಡೆಯಿತು. ಇನ್ನು ಭಾರತದ 2ನೇ ಅತಿ ದೊಡ್ಡ ಸಿಗಂದೂರು ಸೇತುವೆಯ ಮೇಲೆ ತಿರಂಗ ರಾರಾಜಿಸಿತು. ಕೋಲಾರದ ಪ್ರಸಿದ್ಧ ಕ್ಲಾಕ್ ಟವರ್ ಮೇಲೆ ತಿರಂಗ ರಾರಾಜಿಸಿದೆ. ಕ್ರೇನ್ ಮೂಲಕ ಜಿಲ್ಲಾಧಿಕಾರಿ ಧ್ವಜಾರೋಹಣ ಮಾಡಿದ್ರು. ಧ್ವಜಾರೋಹಣ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದು ದೇಶ ಪ್ರೇಮವನ್ನ ಮೆರೆದ್ರು. ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತ್ತು ಮೈದಾನದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಸಲ ಧ್ವಜಾರೋಹಣ ನೆರವೇರಿಸಿದ್ರು. ಚಿಕ್ಕಮಗಳೂರಿನಲ್ಲಿ ಉಸ್ತುವಾರಿ ಸಚಿವ ಜಾರ್ಜ್ ಧ್ವಜಾರೋಹಣ ಮಾಡಿದ್ರು. ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದ್ರೆ, ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸ್ವೀಕರಿಸಿದ್ರು. ಬಳ್ಳಾರಿಯ ವಿಮ್ಸ್ ಗ್ರೌಂಡ್ನಲ್ಲಿ ಸಚಿವ ಬಿ ನಾಗೇಂದ್ರ ಧ್ವಜಾರೋಹಣ ಮಾಡಿದ್ರೆ, ರಾಯಚೂರಿನಲ್ಲಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಧ್ವಜಾರೋಹಣ ನೆರವೇರಿಸಿ ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದ್ರು. ಇನ್ನು ಹಾಸನದಲ್ಲಿ ಮೊದಲ ಬಾರಿಗೆ ಸಚಿವರಾಗಿರುವ ಶಿವಲಿಂಗೇಗೌಡರು ಧ್ವಜಾರೋಹಣ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.